ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ದೇವರ ವಾಕ್ಯಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿರಿ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 119:11 ವಚನ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಕೀರ್ತನೆಗಾರನು ಹೇಳುತ್ತಾನೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಭಕ್ತನಾದ ಯೋಬನು ಸಹ ಪಾಪ ಮಾಡದಂತೆ ತನ್ನ ಕಣ್ಗಳೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಹೀಗೆ ಹೇಳುತ್ತಾನೆ. ಯೋಬನ ಗ್ರಂಥ 31:1 ವಚನದಲ್ಲಿ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ನೋಡ್ರಿ, ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಂಡಂಥ ಯೋಸೇಫನು ಪಾಪವನ್ನು ಬಿಟ್ಟು ಓಡಿ ಹೋದ. ಕೀರ್ತನೆ 119:9 ವಚನ ಹೇಳುತ್ತದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ವಾಕ್ಯ ನಮ್ಮನ್ನು ಪಾಪ ಮಾಡುವುದರಿಂದ ರಕ್ಷಿಸುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಇರುವಾಗ ಅದು ಪಾಪ ಮಾಡದ ಹಾಗೆ ಒಂದು ಪರಿಶುದ್ಧ ಜೀವಿತವನ್ನು ಜೀವಿಸಲು ಸ್ತೋತ್ರ ದೇವರ ವಾಕ್ಯ ನಮಗೆ ಸಹಾಯ ಮಾಡ್ತದೆ. ಆದುದರಿಂದ ದೇವ ಮಕ್ಕಳಾದಂಥ ನಾವುಗಳು ನಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳನ್ನು ಇಟ್ಟುಕೊಳ್ಳಬೇಕು. ದೇವರ ವಾಕ್ಯಗಳಿಂದ ಮಾತ್ರವೇ ನಾವು ಪಾಪವನ್ನು ಜಯಿಸಲಿಕ್ಕೆ ಸಾಧ್ಯ. ಒಂದು ತಾಯಿ ತನ್ನ ಯುವಕನಾದ ಮಗನಿಗೆ ಕರ್ತನ ದಾರಿಗಳ ಬಗ್ಗೆ, ವಿಶೇಷವಾಗಿ ಕರ್ತನ ಮನುಷ್ಯನ ಹೃದಯದಲ್ಲಿ ಇಷ್ಟಪಡುವಂಥ ಪವಿತ್ರತೆ ಮತ್ತು ನೀತಿವಂತಿಕೆಯ ಬಗ್ಗೆ ಬೋಧಿಸಿದಳು. ಅವಳು ದೇವರ ವಾಕ್ಯವನ್ನು ಹೃದಯದಲ್ಲಿ ಇಟ್ಟುಕೊಳ್ಳುವಂತೆ ಆ ಮಗನಿಗೆ ಮಾಡಿದಳು. ತಾಯಿ ಇಂಥ ಪ್ರೀತಿ ಮತ್ತು ಕಾಳಜಿಯ ಮಧ್ಯದಲ್ಲಿ ಸಹ ಆ ಮಗನನ್ನು ದುಷ್ಟತನ ಹಿಂಬಾಲಿಸಿತು. ಅವನು ದೇವರನ್ನು ಬಿಟ್ಟು ಹಿಂಜರಿದು ಹೋಗಿ ಅನೇಕ ಕೆಟ್ಟ ಸ್ನೇಹಿತರು ಒಟ್ಟಿಗೆ ಸೇರಿ ಕೆಟ್ಟ ಸಹವಾಸದಲ್ಲಿ ಸಂತೋಷ ಪಡುತ್ತಾ ಇದ್ದನು. ಆದರೆ ಆ ತಾಯಿ ಹೃದಯ ಮುರಿದವಳಾಗಿ ಕರ್ತನ ಸಮ್ಮುಖದಲ್ಲಿ ಮೊಣಕಾಲೂರಿ ಪ್ರಾರ್ಥಿಸಿ, ದೇವರೇ, ನನ್ನ ಮಗನಿಗೆ ನಿನ್ನ ವಾಕ್ಯಗಳನ್ನು ಬಿತ್ತಿದ್ದೇನೆ, ಆ ವಾಕ್ಯವು ಅವನ ಜೀವಿತವನ್ನು ಬದಲಾಯಿಸಲಿ, ಅವನ ಸ್ತೋತ್ರ ಪಾಪದ ಜೀವಿತದಿಂದ ಒಂದು ಬಿಡುಗಡೆ ಹೊಂದಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಳು. ಒಂದು ದಿನ ಆ ಮಗನು ಸ್ತೋತ್ರ ಹಾಗೆ ಅವನ ಪಾಪದ ಜೀವಿತದಲ್ಲಿ ಜೀವಿಸುತ್ತಿರುವಾಗ ದೇವರು ಅವನೊಂದಿಗೆ ಮಾತನಾಡಲಿಕ್ಕೆ ಆರಂಭಿಸಿದರು. ಮಗನೇ, ಹೋಗು, ಸತ್ಯವೇದವನ್ನು ತೆಗೆದುಕೋ, ಈ ವಾಕ್ಯ ಭಾಗವನ್ನು ಓದು ಎಂಬುದಾಗಿ ಪವಿತ್ರಾತ್ಮನು ಪ್ರೇರೇಪಿಸಿದರು. ತಕ್ಷಣ ಅವನು ಹೋಗಿ ಸತ್ಯವೇದದಲ್ಲಿ ಒಂದು ನಿರ್ದಿಷ್ಟವಾದ ವಾಕ್ಯ ಭಾಗವನ್ನು, ದೇವರು ಯಾವುದು ಹೇಳಿದ್ದರೋ ಆ ವಾಕ್ಯವನ್ನು ಸ್ತೋತ್ರ ತೆಗೆದು ಓದಿದಾಗ ಅವನೊಳಗೆ ಸ್ತೋತ್ರ ಒಂದು ಪರಿಶುದ್ಧತೆ ಉಂಟಾಯಿತು. ಅವನ ಜೀವಿತದಲ್ಲಿ ಆ ವಾಕ್ಯವು ಅವನ ಜೀವಿತವನ್ನು ಬದಲಾಯಿಸಿತು. ಆ ಸ್ಥಳದಲ್ಲಿ ಮೊಣಕಾಲೂರಿ, ಕರ್ತನೆ, ಇದುವರೆಗೂ ಸ್ವಾಮಿ ನಿನ್ನ ವಿರೋಧವಾಗಿ ನಡೆದುಕೊಂಡಿದ್ದೇನೆ, ಈ ದಿನವೇ ನಿನ್ನ ವಾಕ್ಯಗಳು ನನ್ನ ಜೀವಿತದಲ್ಲಿ ನನ್ನ ಕಣ್ಗಳನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ಈ ಪಾಪದ ಜೀವಿತವನ್ನು ನಾನು ಬಿಟ್ಟು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟ. ಅದು ಮಾತ್ರವಲ್ಲ, ದೈವಿಕವಾದ ಜೀವಿತವನ್ನು, ಪರಿಶುದ್ಧವಾದ ಜೀವಿತವನ್ನು ಜೀವಿಸಲು ದೇವರ ವಾಕ್ಯ ಅವನಿಗೆ ಸಹಾಯ ಮಾಡಿತು. ಪ್ರೀತಿಯುಳ್ಳ ದೇವಜನರೇ, ನಿಶ್ಚಯವಾಗಿ ದೇವರ ವಾಕ್ಯ ನಮ್ಮನ್ನು ಪಾಪದಿಂದ ಬಿಡಿಸಿ ನಮ್ಮನ್ನು ಪವಿತ್ರತೆಯ ಕಡೆಗೆ ನಡೆಸುತ್ತದೆ. ಅದು ಮಾತ್ರವಲ್ಲ, ನೀತಿಯ ಜೀವಿತವನ್ನು ಜೀವಿಸಲಿಕ್ಕೆ ಸಹಾಯ ಮಾಡುತ್ತದೆ. ಆದುದರಿಂದ ನಾವು ಸತ್ಯವೇದವನ್ನು ಓದಿ ಅದನ್ನು ಧ್ಯಾನ ಮಾಡುವುದು ಸ್ತೋತ್ರ ಅದು ನಮ್ಮ ಕರ್ತವ್ಯವಾಗಿದೆ. ದೇವರ ವಾಕ್ಯ ನೀವು ನಡೆಯುವಾಗ ಅದು ನಿಮ್ಮನ್ನು ನಡೆಸುತ್ತದೆ. ನೀವು ಮಲಗಿರುವಾಗ ಅದು ನಿಮ್ಮನ್ನು ಸಂರಕ್ಷಿಸುತ್ತದೆ. ನೀವು ಎಚ್ಚರವಾಗಿರುವಾಗ ಅದು ನಿಮ್ಮ ಹತ್ತಿರ ಮಾತನಾಡುತ್ತದೆ. ಒಂದು ಸಾರಿ ಸ್ಮಿತ್ ವಿಗಲ್ಸ್ವರ್ತ್ ಎಂಬ
ಸೇವಕರ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು, ನೀವು ಯಾಕೆ ವಾರ್ತಾ ಪತ್ರಿಕೆಯನ್ನು ಓದುವುದಿಲ್ಲ, ಯಾವಾಗಲೂ ಸತ್ಯವೇದವನ್ನು ಓದುತ್ತಾ ಇರ್ತೀರಿ ಎಂಬುದಾಗಿ. ಆಗ ಅವರು ಹೇಳಿದರು, ನಾನು ಮನುಷ್ಯನ ಮಾತುಗಳಿಗಿಂತ ಹೆಚ್ಚಾಗಿ ಕರ್ತನ ಮಾತುಗಳನ್ನು ಓದಲು ಕೇಳಲು ಇಷ್ಟಪಡುತ್ತೇನೆ ಎಂಬುದಾಗಿ ಹೇಳಿದರು. ಹಾಗಾದರೆ ಪಾಪ ಮಾಡದಂತೆ ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳ್ರಿ. ಈ ದಿನ ಪ್ರಾರ್ಥಿಸಿ, ಕರ್ತನೆ ನಿನ್ನ ವಾಕ್ಯವನ್ನು ದಿನವೂ ಓದುವಂತೆ, ಅದರಲ್ಲಿ ಬೆಳೆಯುವಂತೆ ನನಗೆ ಸಹಾಯ ಮಾಡ್ರೆ. ಈ ವಾಕ್ಯವು ನಾನು ಪಾಪ ಮಾಡದ ಹಾಗೆ ಒಂದು ಪರಿಶುದ್ಧ ಜೀವಿತವನ್ನು ಜೀವಿಸಲಿಕ್ಕೆ ನನಗೆ ಸಹಾಯ ಮಾಡ್ರಿ ಎಂಬುದಾಗಿ ಕೇಳಿಕೊಳ್ಳ್ರೆ. ನಿಶ್ಚಯವಾಗಿ ದೇವರ ವಾಕ್ಯ ನಿಮ್ಮನ್ನು ಮುನ್ನಡೆಸ್ತದೆ. ದೇವರ ವಾಕ್ಯದ ಮೂಲಕವಾಗಿ ನೀವು ಪರಿಶುದ್ಧವಾದ ಜೀವಿತವನ್ನು ಜೀವಿಸಬಹುದು. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ನಮ್ಮೊಂದಿಗೆ ಈ ದಿನ ನಿನ್ನ ವಚನದ ಮೂಲಕ ಮಾತನಾಡಿದ್ದೀರಪ್ಪ ದೇವರೇ. ಯೌವನಸ್ಥನು ತನ್ನ ನಡತೆಯನ್ನು ದೇವರೇ ನಿನ್ನ ವಾಕ್ಯಗಳಿಂದ ಮಾತ್ರ ಶುದ್ಧಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಲ್ಲಪ್ಪ. ಅದೇ ವಿಧದಲ್ಲಿ ಸ್ವಾಮಿ, ದಿನಗಳಲ್ಲಿ ಈ ಲೋಕದ ಜೀವಿತದಲ್ಲಿ ನಾವು ಜೀವಿಸುವಾಗ ಅನೇಕ ವಿಧವಾದ ಪಾಪದಲ್ಲಿ ಸಿಲುಕುವಂಥ ಅನುಭವಗಳು, ಬಿದ್ದು ಹೋಗುವಂಥ ಅನುಭವಗಳು, ಅದರ ಮಧ್ಯದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಹಿಡಿದುಕೊಂಡು ಒಂದು ಪರಿಶುದ್ಧ ಜೀವಿತವನ್ನು ಜೀವಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ. ನಿಮ್ಮ ವಾಕ್ಯಗಳು ನಮ್ಮ ಹೃದಯದಲ್ಲಿ ಬರೆಯಲ್ಪಡಲಿ. ಈ ದಿನ ಈ ವಿಡಿಯೋವನ್ನು ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡ್ರಿ. ಅವರು ಕೆಲಸಕ್ಕೆ ಹೋಗುವಾಗ ಬರುವಾಗ ದೇವರೇ ನೀವು ಅವರನ್ನು ಕಾದು ಕಾಪಾಡ್ರಿ. ಅವರ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ. ಇನ್ನು ನಾವು ಆತ್ಮಿಕವಾಗಿ ಬೆಳೆಯುವುದಕ್ಕೆ ಸಹಾಯ ಮಾಡ್ರಿ. ಒಪ್ಪಿಸಿಕೊಡುತ್ತೇವೆ, ದೊಡ್ಡ ಕಾರ್ಯ ಮಾಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಸ್ತೋತ್ರ, ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಇರಲಿ. ದೇವರ ವಾಕ್ಯವನ್ನು ಮಾನಿಸೋಣ. ದೇವರ ವಾಕ್ಯ ಮಾತ್ರ ನಾವು ಪರಿಶುದ್ಧವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಹಾಯ ಮಾಡುತ್ತದೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.